இன்றைய செய்தி. KGF ಅವರು ಸಪೋರ್ಟ್ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ನಾನೊಂದ್ ತಾಯಿ, ನಾನು ಸಹಿಸ್ಕೋತೀನಿ. ಇವ್ರು ಹಿಂಗ್ ಮಾಡ್ತಾರೆ ಅಂತ ನಾನು ಬೆರಳು ತೋರಿಸಿ ಅವ್ರ ಮೇಲೆ ಅಪವಾದ ಹಾಕಲ್ಲ. ಬಟ್ ನನ್ ಕೆಲ್ಸಕ್ಕೆ ನಿಮ್ ಆಶೀರ್ವಾದ ಮತ್ತೆ ದೇವ್ರು ಎರಡೂ ನನ್ ಜೊತೆ ನಿಂತಿರ್ತಾರೆ. ನಾನು ಏನು ಒಳ್ಳೆ ಕೆಲಸ ಮಾಡೋಗ ಬಡವ್ರನ್ನ ಅಯ್ಯೋ ಅನಿಸ್ದೆ ಏನ್ ಒಳ್ಳೆ ಕೆಲಸ ಮಾಡ್ತೀನಿ ಅದಕ್ಕೆ ಯಾವಾಗ್ಲೂ. ಯಾಕಂದ್ರೆ ಎರಡನೇ ಅನುಭವ ಏನು, ಫಸ್ಟ್ ಅಶೋಕ ರೋಡ್ ಬಗ್ಗೆ ಎಲ್ಲ ಗಲಾಟೆ, ಒಂದೊಂದ್ ಮನೆ ತೆಗಿಯೋಗೂ ಕೂಡ ರೋಡಲ್ಲಿ ನಿಂತ್ಕೊಂಡೆ. ಅವತ್ತು ಅಪವಾದ ಬಂತು. ಆದ್ರೆ ಇವತ್ತೆಲ್ಲ ದೊಡ್ಡ ಕಮರ್ಷಿಯಲ್ ಸ್ಟ್ರೀಟ್ ತರ ಅಂಗಡಿಗಳು ಮನೆಗಳು ಕಟ್ಟಿದ್ದಾರೆ. ಯಾರಿಗ್ ವ್ಯಾಪಾರ ಆಗ್ತಾ ಇರೋದು, ಯಾರು ಚೆನ್ನಾಗಿರೋದು? ನಾನು ಇವತ್ ಮಾತಾಡಲ್ಲ, ಅಲ್ಲಿ ಕಾರ್ ಕೂಡ ನಿಲ್ಸಲ್ಲ ಒಂದ್ ಸೆಕೆಂಡ್ ಕೂಡ. ಆದ್ರೆ ಒಂದ್ 6 ತಿಂಗಳು ನಿಂತ್ಕೊಂಡೆ ನಾನು. ಇದೇ ಮಾಧ್ಯಮದಲ್ಲಿ ನನ್ ಬಗ್ಗೆ ಏನೇನ್ ಬೇಕೋ ಬಂತು, ಬೇಜಾರ್ ಮಾಡ್ಕೊಳ್ಳಿಲ್ಲ. ಮಾರ್ಕೆಟ್ ಒಳಗಡೆ ಪದೇ ಪದೇ ಆಕ್ಷನ್ ಆಯ್ತು. ಎಲ್ಲ ಲೀಡ್ ಸಿಗೋ ಎಲ್ಲಾರನು ಕರ್ಕೊಂಡ್ಬಂದ್ ಮಾರ್ಕೆಟ್ ಅಲ್ಲಿ ನಿಲ್ಲಿಸ್ತಾ ಇದ್ರು. ಇದೋ ನಿಂದ ಅಂಗಡಿ ಆಗೋಯ್ತು, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಯ್ತು ಅಂತ ಫೈಲ್ಗಳು ಎಲ್ಲ ಎತ್ಕೊಂಡು ಕಾರ್ಗ್ ಹಾಕೊಂಡು ದುಡ್ಡು ಎತ್ಕೊಂಡು ಓಡೋಗಿರೋದು ನೋಡಿದ್ವಿ. ಆದ್ರೂ ನಾನು ಅವತ್ ಮೌನವಾಗಿದ್ದೆ. ಆದ್ರೂ ನಮ್ಗ್ ಗೊತ್ತಿದೆ, ನಾನು ಒಂದ್ ತಾಯಿ ಮನ್ಸಂಗ ಮಾರ್ಕೆಟ್ ಹೆಂಗ್ ಕಾಪಾಡ್ಬೇಕು, ವ್ಯಾಪಾರಿಗಳನ್ನ ಹೆಂಗ್ ಕಾಪಾಡ್ಬೇಕು, ಕಷ್ಟದಲ್ಲಿರೋನ್ನ. ನಾನ್ ನಿಮ್ಮನ್ನ ರೆಂಟ್ ಯಾಕೆ ಕಟ್ಟಿಲ್ಲ ಅಂತ ಗಲಾಟೆ ಮಾಡಕ್ ಬಂದಿಲ್ಲ. ರೆಂಟ್ ಯಾಕೆ ಕಟ್ಟಕ್ಕಾಗಿಲ್ಲ ಬಂದ ಅಧಿಕಾರಿಗಳು ನೋಡಿ ಅವ್ರ ಪರಿಸ್ಥಿತಿ. ಒಂದ್ ವರ್ಷ ಅವ್ನ್ ರೆಂಟ್ ಕಟ್ಟಿಲ್ಲ ಅಂದ್ರೆ ಅವ್ನ ಪರಿಸ್ಥಿತಿ ಏನು ನೋಡಿ, ಏನ್ ಮಾಡಿದ್ರೆ ಅವ್ನು ಸುಧಾರಿಸ್ತಾನೆ, ಚೆನ್ನಾಗ್ ಆಗ್ತಾನೆ, ಅದಕ್ಕೆ ಅವಕಾಶ ಕೊಡಿ. ಎಲ್ಲಿ ನಿಲ್ಸ್ಬೇಕು? ಒಬ್ಬ ವ್ಯಾಪಾರಿ ಗಾಡಿ ಎತ್ಕೊಂಬಂದ್ ಎಲ್ಲಿ ನಿಲ್ಸ್ಬೇಕು? ನೀನ್ ಒಂದ್ ಇಡೀ ದಿನ ಇಲ್ಲಿ ಕೆಲಸ ಮಾಡ್ತೀಯಪ್ಪ, ನೀನ್ ಗಾಡಿ ಎಲ್ಲ ಹಾಕೊಬೇಕು, ನಡ್ಕೊಂಡ ಬರಕ್ಕಾಗತ್ತೆ? ನೀನು ಒಂದ್ 2 ವೀಲರ್ ಇರುತ್ತೆ, ನೀನ್ ಅಂಗಡಿ ಮುಂದೆ ಹಾಕೊಳಕ್ ಆಗಲ್ಲ, ಬಿಡಲ್ಲ ಪೊಲೀಸ್ ಅವ್ರು ನಾಳೆ ಅಂಗಡಿ ಮುಂದೆ ಹಾಕೊಳ್ಳೋದಕ್ಕೆ. ನಿಮ್ಗೆ ಅಂತ ಒಂದ್ ಜಾಗ ಕೊಡ್ಬೇಕು, ಮಾರ್ಕೆಟ್ ಅವ್ರಿಗೆ ಅಂತ ಒಂದ್ ಕನ್ಸೆಷನ್ ಪ್ರೈಸ್ ಕೊಡ್ಬೇಕು. ವರ್ಷಾನ್ಗಟ್ಲೆ ನೀವು ಬೆಳಗ್ಗೆ ಎದ್ದು ರಾತ್ರಿ ಗಾಡಿ ತೆಗಿಯೋಕೆ ಒಂದ್ ಜಾಗ ಬೇಕು. ಯಾವ್ದೋ ಜಾಗದಲ್ಲಿ ಕಟ್ಟಿದ್ರೆ ಬಿಡಲ್ಲ, ಇವರೇ ಬಿಡಲ್ಲ. ಇವ್ರು ಅವ್ರ ಜಾಗನ ಅರ್ಧ ಎಕರೆ ಕೊಡಿ ಅಂದ್ರೆ ಬಿಡಲ್ಲ, ನಿಮ್ಗಿಂತ ವರ್ಷದಾಗ ಆಡ್ತಾರೆ. ಅರ್ಥ ಆಯ್ತಾ? ನಗರಸಭೆ ಜಾಗ ಎಲ್ಲಿದೆ ಆ ಜಾಗದಲ್ಲೇ ನಾವು ನಿಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಶೆಲ್ಟರ್ ಕೊಡ್ಬೇಕು, ಅಂಗಡಿ ಕಟ್ಟಬೇಕು, ಶೆಲ್ಟರ್ ಕೊಡ್ಬೇಕು, 2 ವೀಲರ್ ಪಾರ್ಕಿಂಗ್ ಮಾಡ್ಬೇಕು, ಇನ್ ಸ್ವಲ್ಪ ಸೈಡ್ ಅಲ್ಲಿ 4 ವೀಲರ್ ಪಾರ್ಕಿಂಗ್ ಮಾಡ್ಬೇಕು. ನಿಮಗೆ ಇವ್ರ ಜಾಗದಲ್ಲಿ ನಾವೇನಾದ್ರು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಅವ್ರು ಕೂಡ ಬಿಡಲ್ಲ. ಅವ್ರು ನಿಮ್ಗಿಂತ ಕೆಟ್ಟದಾಗ ಆಡ್ತಾರೆ. ಯಾರು? ಇವರು ಸ್ಟ್ಯಾಂಡಿಂಗ್ ಕಮಿಟಿ ಅವ್ರು ನಿಮ್ಗಿಂತ ವರ್ಷದಾಗೂ ಆಡ್ತಾರೆ. ಅವ್ರ ಜಾಗದಲ್ಲೂ ನಾವೇನು ಮಾಡಕ್ಕಾಗಲ್ಲ. ಮಾಡಿದ್ರೆ ನಗರಸಭೆ ಜಾಗದಲ್ಲೇ ಮಾಡ್ಬೇಕು. ನಗರಸಭೆ ಜಾಗ ಇವತ್ತೆಲ್ಲ ನಾಳೆ ರೋಡು ನಾವೇ ಕೊಡ್ಬೇಕು. ಅದಾದ್ಮೇಲೆ ನಿಮ್ಗೆ ಏನೇನ್ ಕಷ್ಟ ಆಗ್ತಾ ಇದೆ ಅಂದ್ರೆ 10,000 ಜನ ಈ ಮಾರ್ಕೆಟ್ ಅಲ್ಲಿ ಇದ್ದೀರಾ. ಒಬ್ಬರು ವ್ಯಾಪಾರ ಮಾಡೋರು, ಅವ್ರ ಹತ್ರ ಕೆಲಸ ಮಾಡೋ ಅಸಿಸ್ಟೆಂಟ್ಸ್ 4 ಜನ 5 ಜನ. 1,000 ಅಂಗಡಿ ವ್ಯಾಪಾರ ಆಗುತ್ತೆ ಅಂದ್ರೆ ಅದ್ರ ಕೆಳಗಡೆ 5,000 ಜನ ಕೆಲಸ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಒಂದ್ 10,000 ಜನ ಇಲ್ಲಿ ಉದ್ಯೋಗ ಅವ್ರಿಗೆ. ಸ್ವಲ್ಪ ಜನ ಬದುಕ್ತಾ ಇದ್ದಾರೆ, ಇನ್ನೊಂದು ಅದ್ರಲ್ಲಿ 50% ಅವ್ರಿಗೇನು ಲಾಭನೇ ಬರ್ತಾ ಇಲ್ಲ. ಆದ್ರೂ ಬೆಳಗ್ಗೆ ಬಂದು ಅದನ್ನ ನಂಬ್ಕೊಂಡು ಇದ್ ಮಾಡ್ತಾರೆ. ಯಾಕೆ ಲಾಭ ಬರ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಒಳ್ಳೆ ಅಂಗಡಿ ಇದ್ರೆ ಇಲ್ಲಿ ಯಾರು ವ್ಯಾಪಾರ ಮಾಡಕ್ ಬರಲ್ಲ. ಒಳ್ಳೆ ಅಂಗಡಿ ಬರಕ್ಕೆ ಬಿಟ್ಟಿಲ್ಲ. ಇದು ನಗರಸಭೆ ಜಾಗ ಅಂತ ಗೊತ್ತಿದ್ರು ಬಹಳ ವರ್ಷಗಳ ಕಾಲ ರೆಂಟ್ ಕಟ್ಟಿಲ್ಲ ಅಂದ್ರೆ ಯಾರಿಗ್ ಬುದ್ಧಿ ಬರ್ಬೇಕು? ಬುದ್ಧಿ ಯಾರಿಗ್ ಬರ್ಬೇಕು? ನಗರಸಭೆ ಅವ್ರಿಗೆ ಅಲ್ವಾ? ಏನೋ ತಪ್ಪು ನಮ್ದು ಇದೆ. ನಾವ್ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದೀವ, ಲೈಟ್ ಕೊಟ್ಟಿದೀವ, ಸೇಫ್ಟಿ ಕೊಟ್ಟಿದೀವ, CCTV ಹಾಕಿದೀವ. ಅವ್ನ್ ಗಾಡಿ ಎಲ್ಲಿ ಬಿಡ್ತಾನೆ, ಅವ್ನ ಜೀವನ ಏನ್ ಮಾಡ್ಕೊಂತ ಇದ್ದಾನೆ? ನನ್ಗೆ 500 ರೂಪಾಯಿ ಕಟ್ಟಕ್ ಅವ್ನ್ ಶಕ್ತಿ ಇಲ್ಲ ಅಂದ್ರೆ ಅವ್ನ ಜೀವನ ಏನು, ಅವ್ನ ಪರಿಸ್ಥಿತಿ ಏನು ಅಂತ ಯಾರು ಯೋಚನೆ ಮಾಡ್ಬೇಕು? ನಾವು ನಗರಸಭೆಯವರು ಆಫೀಸರ್ಸ್ ಯೋಚನೆ ಮಾಡ್ಬೇಕು, ಹೌದಲ್ವಾ? ಹಂಗನ್ಬಿಟ್ಟು ನಾವು ರೋಡ್ ಕೊಡ್ತೀವಿ, ಬಿಲ್ಡಿಂಗ್ ಕೊಡ್ತೀವಿ ಅಂತ ನಿಮ್ಮನ್ನ ಬೀದಿಯಲ್ಲಿ ನಿಲ್ಸಬಾರ್ದು. ಯಾರವರು ಮಾರ್ಕೆಟ್ ಯಾವಾಗ್ಲೂ ಇದನ್ನ ಬರ್ತಾರಲ್ಲ, ಯಾವಾಗ್ಲೂ ಬನ್ನಿ ಯಾಸಿನ್ ಒಳಗೆ ಈ ಕಡೆ ಬನ್ನಿ, ತೆಗಿಯಪ್ಪ ಮಾಸ್ಕ್ ಸಾಕು, ತೆಗಿಯಪ್ಪ ಈ ಕಡೆ ಬಾಪ, ಈ ಕಡೆ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಈ ಕಡೆ ಹಿಂದೆ ಹೋಗಿಲ್ಲ. ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ ಮಾರ್ಕೆಟ್ಗೆ? ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ? ಇವ್ರು ಎಷ್ಟು ವರ್ಷದಿಂದ ಬರ್ತಾರೆ? ಎಷ್ಟು ವರ್ಷದಿಂದ ಬರ್ತಾರೆ? ನೀವ್ ಏನ್ ವ್ಯಾಪಾರ ಮಾಡ್ತೀರಾ ಅಂತ ಇವ್ರಿಗೆ ಗೊತ್ತಿರುತ್ತಲ್ಲ. ನಾನೂ ಮಾಡಲ್ಲ. ಇವನೇನಾದ್ರೂ ತಪ್ಪು ಮಾಡಿದ್ರೆ ಇವ್ನಿಗೆ ದೇವ್ರ ಶಿಕ್ಷೆ ಕೊಡ್ಲಿ. ಇಲ್ಲಿ ಎಷ್ಟು ಜನ ಅಂಗಡಿಗಳವರು ಇದನ್ನ ನಂಬ್ಕೊಂಡು ವ್ಯಾಪಾರ ಮಾಡ್ತಾ ಇದಾರೆ. ಅವ್ರದ್ದು ಅಂಗಡಿ ಏನ್ ನಿಮ್ಮ ಹತ್ರ ರಸೀದಿ ಇದ್ರೆ ನೀವ್ ಯಾರ ಹತ್ರ ಆದ್ರೂ ತಗೊಂಡಲ್ಲಿ ನೀವು ಕೆಲಸ ಮಾಡ್ತಾ ಇರಿ. ಕಾರ್ಪೆಂಟರ್ ಆಗಿರಿ, ಇಲ್ಲ ಇನ್ನೇನೋ ಕೆಲಸ ಮಾಡ್ತಾ ಇರಿ. ಅವ್ರದ್ದು ಒಂದು ಜಾಗ ಯಾವ್ದು, ನಿಮ್ದೇನು ಆ ಪ್ರಿಮಿಸಿಸ್ ಅಲ್ಲಿ ಇದೀರಲ್ಲ, ಅವ್ರ ಡೀಟೇಲ್ಸ್ ತಗೊಳ್ಳಿ. ನಾವು ಟೆಂಪರವರಿ ನಿಮ್ಗೆ ಅರೇಂಜ್ಮೆಂಟ್ಸ್ ಮಾಡಬೇಕಾಗುತ್ತೆ. ಟೆಂಪರವರಿ ಏನೋ ಒಂದು ಅರೇಂಜ್ಮೆಂಟ್ಸ್ ಮಾಡಿ ಅದಕ್ಕೆ ನೀವು ಕೋಆಪರೇಟ್ ಮಾಡ್ಬೇಕು. ಯಾವುದೇ ಒಂದು ತಪ್ಪಾಗೋದಕ್ಕೋಸ್ಕರ ಅಲ್ಲ. ಇದು 1 ಎಕರೆನೋ 2 ಎಕರೆನೋ ಜಾಗ ಇದೆ.
ಒಂದ್ ಕಡೆ ಪಾರ್ಕಿಂಗ್, ಇನ್ನೊಂದ್ ಕಡೆ ನೀವ್ ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಕ್ಟ್ ಆಗಿರೋ ಶಾಪ್ಸ್ ಕಟ್ಟದೆ ಹೋದ್ರೆ, ನಗರಸಭೆ ದುಡ್ಡು ಕಟ್ತೀವೋ ಸಾಲ ಮಾಡಿ ಕಟ್ತೀವೋ, ಒಂದ್ 6 ತಿಂಗಳಲ್ಲಿ ಕಟ್ಲಿಲ್ಲ ಅಂತಂದ್ರೆ ಇದಿನ್ನೂ ಅಸ್ತವ್ಯಸ್ತ ಆಗುತ್ತೆ. ಇವತ್ ನೀವು ಕೆಲಸ ಮಾಡೋದೇ ಇಷ್ಟು ಹಿಂಸೆ ಪಡ್ತಾ ಇದ್ದೀರಾ. ನಾಳೆ ನಿಮ್ ಮಗ ಎಲ್ಲೂ ಕೆಲಸ ಸಿಗದೆ ನಮ್ಮಪ್ಪ ಬಿಸ್ನೆಸ್ ನೋಡಕ್ ಬರೋಣ ಅಂದ್ರೆ ಬರಲ್ಲ, ಅವ್ನು ಈ ಜಾಗಕ್ಕೆ ಕಾಲಿಡಲ್ಲ. ಎಲ್ಲ ಮಾಸ್ಕ್ಗಳು ಹಾಕೊಂಡ್ ಬರ್ತಾರೆ. ಆದ್ರೆ 20 ವರ್ಷ ನೀವ್ ಇದೇ ಜಾಗದಲ್ಲೇ ಬದುಕ್ ಕಟ್ಕೊಂಡಿದೀರಾ ಅಂತ ಯಾರಿಗಾದ್ರೂ ಗೊತ್ತಾಗತ್ತಾ? ಇಂಥ ಜಾಗದಲ್ಲೇ ಜೀವನ ಮಾಡಿರೋದು, ದುಡ್ದಿರೋದು, ನೀವ್ ಅನ್ನ ದುಡ್ಕೊಂಡಿರೋದು ಇದೇ ಜಾಗದಲ್ಲಿ ಅಂತ ಯಾರಿಗ್ ಗೊತ್ತಾಗತ್ತೆ? ನಿಮ್ ನೋವು ಇದೇ ಜಾಗದಲ್ಲೇ ದುಡ್ಕೊಂಡು ತಿಂದಿರೋದು ಅಂತ ಯಾರಿಗ್ ಗೊತ್ತಾಗತ್ತೆ? ಈಗ ನಾನ್ ಬರೋಗೋ ಇನ್ನೊಂದ್ ಬರೋಗೋ ಮಾಸ್ಕ್ ಹಾಕೊಂಡು ಹಿಂಗ್ ಮುಖ ಮುಚ್ಕೊಂಡು ಬರ್ತಾ ಇದೀವಿ. ಆದ್ರೆ ಇಷ್ಟು ವರ್ಷ ಇದೇ ಜಾಗದಲ್ಲೇ ನೀವು ದುಡ್ಕೊಂಡು ತಿಂದಿದಿರಲ್ಲ, ನಿಮ್ ಪರಿಸ್ಥಿತಿಗೂ ಗೌರವ ಕೊಡ್ಬೇಕಲ್ಲ. ಏನ್ ಕಷ್ಟ ಇದೆ ಇವ್ರ ಪರಿಸ್ಥಿತಿ ಅಂತ. ನಾಳೆ ಕಟ್ಟಡ ನಗರಸಭೆದ ಮಾಡ್ಲಿ, ಇಲ್ಲ ನೀನ್ ದುಡ್ಡು ಹಾಕಿ ಇದ್ ಮಾಡಿದ್ಯಪ್ಪ, ಒಂದ್ ಸ್ವಲ್ಪ ದಿನ ಇದನ್ನ ಕಟ್ಟೋವರ್ಗು ನೀನ್ ಅಡ್ಜಸ್ಟ್ ಮಾಡು. ಈ ಕಡೆ ಹುಡುಕಿದೀವಿ, ನಾನು ಹೇಳ್ಬಿಡ್ತೀನಿ. ನೀನ್ ಕೋರ್ಟ್ಗೆ ಹೋಗ್ತೀಯೋ, ಯಾರೋ ಒಂದ್ ನಿಮಿಷ ನೀನ್ ಕೋರ್ಟ್ಗೆ ಒಂದ್ 5 ನಿಮಿಷ ನೀವು ಮಾತಾಡೋವರ್ಗು ನಾನು ಇಲ್ಲಿಂದ ಹೋಗಲ್ಲ. ನೀವು ಕೋರ್ಟ್ಗೆ ಹೋದ್ರು ಇದೇ ಮಾರ್ಕೆಟ್ ನ ಕೋರ್ಟ್ಗೆ ಹೋಗೋದಕ್ಕೋಸ್ಕರ 5-5 ಸಾವಿರ ಎಲ್ಲ ಕಲೆಕ್ಷನ್ ಮಾಡಿ ಕೊಟ್ರು. ಹಿಂದೆ ಒಂದ್ 5-6 ವರ್ಷದ ಕತೆ ಹೇಳ್ತಾ ಇದೀನಿ. ನಿಮಿಷ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹಳೆ ಕತೆ, ಪಕ್ಕದ ರೋಡ್ ಕತೆ, ಈ ಕತೆ, ಇನ್ನೊಂದು ಏನು ಇರಲ್ಲ. ಒಂದ್ ಕಾನೂನಲ್ಲಿ ಒಂದ್ ಚೌಕಟ್ಟು ಇರುತ್ತೆ ನನಗೆ ಸಹಾಯ ಮಾಡೋದಕ್ಕೆ, ನನಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಕಾನೂನಲ್ಲಿ ಸಹಾಯ ಮಾಡೋದಕ್ಕೆ ಒಂದು ಇತಿಮಿತಿ ಇರುತ್ತೆ, ನನಗೂ ಇರುತ್ತೆ, ಒಂದು ಅಧಿಕಾರಿಗೂ ಇರುತ್ತೆ. ಅದನ್ನ ಮೀರಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಸುಳ್ಳನ್ನ ನೀವು ನಂಬಿದ್ರೆ ನಾನು ಏನ್ ಮಾಡಕ್ಕಾಗತ್ತೆ? இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.